ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವರ್ಣ ಗೌರಿ ಹಾಗೂ ಗಣೇಶನ ಆಶೀರ್ವಾದ ಸದಾ ಕಾಲ ಎಲ್ಲರ ಮೇಲೂ ಇರಲಿ. ಎಲ್ರಿಗೂ ಒಳ್ಳೆ ಆಯುಷ್, ಆರೋಗ್ಯ, ವಿದ್ಯಾ, ಬುದ್ಧಿ, ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ. ಇಲ್ಲಿ ನಮ್ಮ ಮನೆಯ ಗೌರಿ ಪೂಜೆ ಬಾಗ್ನ ಎಲ್ಲ ಕೊಟ್ಟಿರ್ತಾರಲ್ವಾ ಸ್ನೇಹಿತರೆ, ಪ್ರತಿ ವರ್ಷನೂ ಇದೇ ತರನೇ ಮಾಡುವಂಥದ್ದು. ಹಾಗಾಗಿ ಸಿಂಪಲ್ ಆಗಿ ಹಾಗೇನೆ ಗಣಪತಿ ಪೂಜೆನ ಯಾವ ರೀತಿ ಮಾಡಿದ್ವಿ ಅನ್ನುವಂಥದ್ದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ. ಪ್ರತಿ ವರ್ಷ ಸ್ನೇಹಿತರೆ ಅಮ್ಮಗೆ ಚೆನ್ನಾಗಿರೋವರ್ಗುನು ಪ್ರತಿ ವರ್ಷನೂ ತಪ್ಪಿಸ್ತಾನೆ ಇರ್ಲಿಲ್ಲ. ಅವ್ರಿಗೆ ಏನ್ ಹುಷಾರಿಲ್ಲ ಅಂದ್ರೂ ಸ್ವಲ್ಪ ಅಂದ್ರೂ ಬಂದ್ಬಿಡ್ತಾ ಇದ್ರು. ಇವಾಗ ಬಸ್ಸಲ್ಲೆಲ್ಲ ಕುತ್ಕೊಂಡ್ ಬರೋದಿಕ್ ಆಗಲ್ಲ, ಒಬ್ಬೊಬ್ರೆ ಕುತ್ಕೊಂಡ್ ಬರೋದಕ್ಕೂ ತುಂಬಾ ದೂರ ಎಲ್ಲ ಜರ್ನಿ ಮಾಡಕ್ ಆಗಲ್ಲ. ಹಾಗಾಗಿ ಇವಾಗ ಏನಂದ್ರೆ ಅಮೌಂಟ್ ಏನ್ ಕಳಿಸ್ಬಿಡ್ತಾರೆ ಸ್ನೇಹಿತರೆ. ಹಾಗಾಗಿ ಇದ್ರಲ್ಲೇ ನಾವ್ ಸೀರೆ ಏನ್ ಪೂಜೆಗೆ ಬೇಕಾಗಿ ಸಾಮಗ್ರಿಗಳೆಲ್ಲದನ್ನು ತಗೊಂಡು ಪೂಜೆ ಮಾಡುವಂಥದ್ದು. ಹಾಗೇನೆ ಇನ್ನೊಂದೇನಂದ್ರೆ ನಮ್ಮೂರ್ ಕಡೆ ಬಂದ್ರೆ ನಮ್ಗೆ ಏನ್ ತುಮಕೂರು, ಬೆಂಗಳೂರು ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಈ ಬಾಗಣ ತವ್ರ ಮನೆದು ಬಾಗಣ ಬರುತ್ತೆ ಅಂದ್ರೆ ಅಷ್ಟು ಖುಷಿ ಸಂತೋಷ ಅಂತಾನೆ ಹೇಳ್ಬೋದು. ಅಲ್ಲಿ ಏನಂದ್ರೆ ಈ ದಪ್ಪ ಸೌತೆಕಾಯಿ ಎಲ್ಲ ಬರುತ್ತಲ್ವಾ, ಸೌತೆಕಾಯಿ ಹಾಗೇನೆ ಬಾಳೆಹಣ್ಣು, ಪ್ರತಿಯೊಂದು ಹಣ್ಣುಗಳು ಎಲ್ಲದನ್ನು ತಗೊಂಬಂದ್ ಕೊಡೋರು. ಬಾಳೆ ಎಲೆ ಮೇಲೆ ಇಟ್ಟು ಪೂಜೆ ಮಾಡಿದಾಗ ಎಷ್ಟು ಚಂದ ಕಾಣುತ್ತೆ ಅಂದ್ರೆ ಅದ್ರ ಖುಷಿನೇ ಬೇರೆ ಅಂತಾನೆ ಹೇಳ್ಬೋದು. ಆದ್ರೆ ನಮಗೆ ಇಲ್ಲಿ ಬಂದ್ಬಿಟ್ಟು ಅದೆಲ್ಲ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ಇದ್ದಿದ್ರಲ್ಲೇನ ನನ್ಗೆ ಆ ತಾಯಿ ಯಾವ ರೀತಿ ಮನಸ್ಸು ಕೊಡ್ತಾಳ ಆ ರೀತಿಯಾಗಿ ನಾನು ಸಿಂಪಲ್ ಆಗಿ ಪೂಜೆ ಮಾಡಿರುವಂತದ್ದು ಸ್ನೇಹಿತರೆ. ಒಟ್ಟಾರೆ ನಮ್ಗೆ ಒಬ್ರು ನೋಡ್ಲಿ ಇದನ್ ಮಾಡ್ಲಿ ಅಂತ ಖಂಡಿತ ಇಲ್ಲ, ನಮ್ಮ ಮನ್ಸಿಗೆ ಖುಷಿ ಆಗ್ಬೇಕು. ಹಾಗಾಗಿ ನಮ್ಗೆ ಒಂದ್ ಒಳ್ಳೇದ್ ಮಾಡಮ್ಮ ತಾಯಿ ಅಂತ ಹೇಳಿ ಕೇಳ್ಕೊಳ್ತಾ ಖಂಡಿತವಾಗ್ಲೂ ನಮ್ಗೆ ಎಷ್ಟು ಸಾಧ್ಯ ಆಗಿರುತ್ತೆ ಆ ರೀತಿಯಾಗಿ ಪೂಜೆ ಮಾಡುವಂತದ್ದು. ನನಗೆ ಸ್ನೇಹಿತರೆ ಮೊದಲನೇ ವರ್ಷನೇ ನೆನಪಾಗ್ತಾ ಇರತ್ತೆ, ನಮ್ ಮದ್ವೆ ಆಗಿರುವಂತ ಮೊದಲನೇ ವರ್ಷ. ಅವತ್ತಿನ ದಿನ ಗೌರಿ ಹಬ್ಬ ಊರಲ್ಲೇ ಇದ್ವಿ ನಾವು. ನಮ್ಮಮ್ಮ ಅವಾಗ ಅವತ್ತಿನ ದಿನ ಬಾಗ್ನ ತಗೊಂಬಂದಿದ್ರು. ನನ್ ತಮ್ಮ ಹಾಗೇನೆ ನಮ್ಮಮ್ಮ. ನನ್ ತಮ್ಮ ಇನ್ನ ಚಿಕ್ಕವನು, ಹೆಗ್ಲ ಮೇಲೆ ಬಾಳೆ ಎಲೆ ಎಲ್ಲ ಊರಿಂದ ಪೆಂಡಿ ಅದು ಕಟ್ಕೊಂಡ್ ಎಲ್ರಿಗೂ ಊಟಕ್ಕೆಲ್ಲ ಬೇಕಂದಿದ್ ಕೆಚ್ಕೆನೆ ತಗೊಂಡ್ ಬಂದಿದ್ರು. ಅದೇ ನೆನಪಾಗ್ತಾ ಇರತ್ತೆ. ನೆಕ್ಸ್ಟ್ 2ನೇ ವರ್ಷ ಬಂದ್ಬಿಟ್ಟು ನಮ್ ಚಿಕ್ಕಪ್ಪ ತಗೊಂಡ್ ಬಂದಿದ್ರು. ಅದನ್ನು ಖಂಡಿತವಾಗ್ಲೂ ಮರೆಯೋದಿಕ್ಕೇನೆ ಸಾಧ್ಯ ಇಲ್ಲ. ಇವತ್ತಿಗೂ 3 ಜನನು ಇದನ್ ಕೊಡ್ತೀವಿ ಅಂತಾರೆ ಸ್ನೇಹಿತರೆ. ನಾನೇ ಒಬ್ರು ಕೊಡ್ರಿ ಅಂತ ಹೇಳ್ತಾ ಇರ್ತೀನಿ. ಕೆಲವಷ್ಟು ದಿನ ಖಂಡಿತವಾಗ್ಲೂ ಕೊಟ್ರು. ಇವಾಗ್ಲೂ ನಮ್ ತಮ್ಮನ ಏನಾದ್ರು ಒಂದೊಂದ್ಸಲ ಕೊಡಿಸ್ತಾ ಇರ್ತಾನೆ. ಆದ್ರೆ ನಾನೇ ನೀವ್ ಚೆನ್ನಾಗಿರಪ್ಪ ಅಂತೀನಿ. ನನ್ಗೆ ಅಷ್ಟೇನೆ ಸಾಕು ಸ್ನೇಹಿತರೆ. ಅವ್ರು ಚೆನ್ನಾಗಿದ್ರೆ ಅಲ್ವಾ ನಮ್ಮನ್ನು ಒಂದಿನ ಕರೆದು ಕಳಿಸ್ತಾರೆ. ಈಗ ಅವ್ರ ಹತ್ರ ನಾವ್ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಇದು ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಖಂಡಿತವಾಗ್ಲೂ ಅದು ಎಲ್ಲ ಇದಕ್ಕೆ ಬರಲ್ಲ ಸ್ನೇಹಿತರೆ. ಹಾಗಾಗಿ ಅವ್ರು ಚೆನ್ನಾಗಿದ್ರೆ ಸಾಕು, ನಮಗೇನ್ ಕೊಡ್ತಾರೆ ಅಂತ ಏನಿಲ್ಲ ಸ್ನೇಹಿತರೆ. ಅವ್ರು ಯಾವತ್ತೂ ಚೆನ್ನಾಗಿ ಖುಷಿಯಾಗಿರ್ಬೇಕು, ತವ್ರು ಯಾವಾಗ್ಲೂ ತಣ್ಣಗಿರ್ಲಿ ಅಂತ ಹೇಳಿ ಹಾರೈಸ್ಬೇಕು. ನಾನು ಯಾವಾಗ್ಲೂ ಅದನ್ನೇ ಬಯಸುವಂತದ್ದು. ನೆಕ್ಸ್ಟ್ ಇಲ್ಲಿ ನನ್ ಮಾತೆ ಹೆಚ್ಚಿಗೆನೆ ಆಯ್ತು ಸ್ನೇಹಿತರೆ. ಹಾಗೇನೆ ಸಿಂಪಲ್ ಪೂಜೆನ ಗೌರಿ ಅಮ್ಮ ಸ್ವರ್ಣ ಗೌರಿ ಪೂಜೆ ಸ್ನೇಹಿತರೆ ಆಯ್ತು. ನಂತರ ಇಲ್ಲಿ ಗಣಪತಿ ಪೂಜೆದು ಇಲ್ಲಿ ನೋಡಿ ನಾನೆಲ್ಲ ಅಲಂಕಾರ ಮಾಡ್ಕೊಂಡಿದ್ದು ಅದು ಇದೆಲ್ಲ ಶೇರ್ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಮಗ ಬಂದ್ಬಿಟ್ಟು ಊರಿಗೆ ಹೋಗಿದ್ದಾನೆ ಸ್ನೇಹಿತರೆ. ಹಾಗಾಗಿ ಊರಿಗೆ ಹೋಗಿರೋದ್ರಿಂದ ಸ್ವಲ್ಪ ನನಗೂ ಇದು ಅನ್ನಿಸ್ತಾ ಇತ್ತು. ಹಾಗೇನೆ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ. ಹಾಗೇನೆ ಇನ್ನೊಂದೇನಂದ್ರೆ ಮೋದಕ, ರವೆ ಉಂಡೆ ಎಲ್ಲ ಮಾಡಿದ್ದೆ. ನಾನು ಊರಲ್ಲಿ ಗಣಪತಿ ಇಡ್ತಾರಮ್ಮ, ನಾನು ಅಲ್ಲಿಗೆ ಹೋಗಿ ಬರ್ಬೇಕು ಅಂತೇಳಿ ಅಲ್ಲಿ ಇವತ್ತಿನ ದಿನ ನಾಗರ ಪೂಜೆ ಎಲ್ಲ ನಾಗಪ್ಪನ್ ಮಾಡೋದ್ರಿಂದ ಹಾಲೆಲ್ಲ ಹಾಕ್ತಾರಲ್ಲ, ಹಾಲೆರಿಯುವಂಥದ್ದು. ಹಾಗಾಗಿ ಹೋಗ್ಬಾರಪ್ಪ ಅಂತ ಹೇಳಿ ಕಳ್ಸಿದಂಥದ್ದು. ಅದಕ್ಕೋಸ್ಕರ ರವೆ ಉಂಡೆ ಇಷ್ಟೊಂದೆಲ್ಲ ಮಾಡಿದೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗ್ ಬಂದಿದೆ, ಎಲ್ಲ ಒಂದೇ ಸೈಜ್ ಬಂದಿದೆ ಸ್ನೇಹಿತರೆ. ನಿಜವಾಗ್ಲೂ ಭಗವಂತನಿಗೆ ಅಂತೇಳಿ ಒಂದು ಇದ್ರಾಗನ್ ಮಾಡ್ದಾಗ ಸ್ನೇಹಿತರೆ ಎಷ್ಟು ಚೆನ್ನಾಗ್ ಬರುತ್ತೆ ಅಂದ್ರೆ, ಮೋದಕನ ನೋಡಿ ಅಲ್ಲಿ ಕೊಟ್ಟು ಕಳಿಸ್ಬೇಕಂತಾನೆ ಇದು ಮೈದಾ ಹಿಟ್ಟು ಏನಂದ್ರೆ ಇದು ಕೊಬ್ಬರಿ ಎಲ್ಲ ಹಾಕಿ ಮಾಡಿದಂಥದ್ದು. ಆದ್ರೆ ಸಾಧ್ಯ ಆಗ್ಲಿಲ್ಲ, ಯಾಕಂದ್ರೆ ಟೈಮ್ ಆಗ್ಬಿಡುತ್ತೆ ಅಂತೇಳಿ, ಮಳೆ ಬರೋ ತರ ಬೇರೆ. ಹಾಗಾಗಿ ಆಗ್ಲಿಲ್ಲ ಸ್ನೇಹಿತರೆ. ಪರವಾಗಿಲ್ಲ ಅಂತೇಳಿ ಇಲ್ಲೇ ನೈವೇದ್ಯಕ್ಕಿಟ್ಟೆ. ಆದ್ರೆ ರವೆ ಉಂಡೆ ಮಾತ್ರ ಕೊಟ್ಟು ಕಳ್ಸಿದೆ. ಆಧಾರ ಕೊಟ್ಟು ಕಳ್ಸಿನಲ್ಲ ಅಂತ ತುಂಬಾ ಖುಷಿ ಆಯ್ತು. ನೋಡಿ ಇಲ್ಲಿ ತೆಂಗಿನಕಾಯಿ ತುರಿ, ಅದಕ್ಕೆ ಸ್ವಲ್ಪ ಇದು ಬಾದಾಮಿ, ಗೋಡಂಬಿ ಎಲ್ಲದನ್ನು ಪುಡಿ ಮಾಡ್ಕೊಂಡು ಹಾಕಿ ಮಾಡಿದ್ದೆ. ನೋಡಿ ಇಲ್ಲಿ ಮಾಡ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿ ಅಂದ್ರೆ ರುಚಿಯಾಗಿ
ತುಂಬಾ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಅದ್ರಲ್ಲೂ ನನ್ನ ಚಿಕ್ಕ ಮಗನಿಗೆ ಬಂದ್ಬಿಟ್ಟು ಅವ್ನಿಗೆ ಮೋದಕ ಅಂದ್ರೆ ತುಂಬಾನೇ ಇಷ್ಟ. ಅವ್ನು ಕೇಳೋದೇ ಏನಂದ್ರೆ ಅಮ್ಮ ಮೋದಕ ಮಾಡಲ್ವಾ ನೀನು ಅಂತ ಕೇಳ್ತಾ ಇರ್ತಾನೆ. ಹಾಗಾಗಿ ಮಾಡ್ಕೊಡ್ತೀನಪ್ಪ ಅಂತ ಹೇಳಿದಕ್ಕೆ ಕರೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ರವೆ ಉಂಡೆ ಸ್ನೇಹಿತರೆ, 42 ಉಂಡೆಗಳು ಕರೆಕ್ಟ್ ಆಗಿ ಬಂದಿದೆ. 21 ನೈವೇದ್ಯಕ್ಕೆ ಇಡೋ ತರ. ಹಾಗಾಗಿ ಇಲ್ಲಿ ಮನೆಯಲ್ಲೂ ಇಡೋಣ ಮತ್ತೆ ಅಲ್ಲಿಗೂ ತಗೊಂಡೋಗ್ಬಿಡ ಅಂತ ಹೇಳಿ ಕೊಟ್ಟು ಕಳ್ಸಿದ್ದು ಸ್ನೇಹಿತರೆ. ಭಗವಂತನ ಆಶೀರ್ವಾದ ಒಂದು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನೋಡಿ. ಹಾಗೇನೆ ಇಲ್ಲಿ ಮೋದಕನು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲದನ್ನು ನೋಡಿ ಇಷ್ಟು ಚೆನ್ನಾಗಿ ತುಂಬಾನೇ ಖುಷಿ ಅನ್ಸ್ತು. ನಮ್ಮ ಗೌರಿ ಗಣೇಶ ಹಬ್ಬ ಈ ರೀತಿಯಾಗಿತ್ತು ಸ್ನೇಹಿತರೆ. ಊರಲ್ಲಿಂದು ವಿಡಿಯೋಸ್ ಎಲ್ಲ ಮಗ ಬಂದ್ಮೇಲೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ. ಹಾಗೇನೆ ನೋಡಿ ಮೋದಕ ಎಲ್ಲ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ಇದ್ರಲ್ಲೂ ಇನ್ನ ಬಗೆಯಾಗಿ ಮೋದಕಗಳೆಲ್ಲ ಮಾಡ್ತಾರೆ ಸ್ನೇಹಿತರೆ. ಗಣಪತಿಗೆ ಪ್ರಿಯವಾಗಿದ್ದು ಮೋದಕ, ಹಾಗೇನೆ ಕಡುಬು, ಬೆಲ್ಲ ಬೇಯಿಸಿರುವಂತ ಕಡುಬು ಸ್ನೇಹಿತರೆ. ಇದೆಲ್ಲದನ್ನು ತುಂಬಾನೇ ಚೆನ್ನಾಗಿರುತ್ತೆ. ಒಟ್ಟಾರೆ ಏನಂದ್ರೆ ಆ ಭಗವಂತನ ಹೆಸರು ಹೇಳ್ತೀವಿ, ಸೇವನೆ ಮಾಡುವಂತದ್ ನಾವೇನೆ. ಆದ್ರೂ ಭಗವಂತನಿಗೆ ಇಟ್ಟಿದ ನೈವೇದ್ಯ ನೀವು ಬೇಕಂದ್ರೆ ರುಚಿ ನೋಡಿ ಬೇಕಂದ್ರೆ ತಿಂದು ನೋಡಿದಾಗ ಸ್ವಲ್ಪ ಇದು ವ್ಯತ್ಯಾಸ ಅನ್ನಿಸ್ತಾ ಇರುತ್ತೆ. ಏನಂದ್ರೆ ಸಿಹಿ ಎಲ್ಲ ಕಡಿಮೆ ಇರುತ್ತೆ. ಹಾಗಾಗಿ ಅಲ್ಲೇನೆ ನಾವು ಒಟ್ಟಾರೆ ಏನಂದ್ರೆ ನಾವು ಪ್ರೀತಿಯಿಂದ ಮಾಡಿದ್ವಿ, ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮನಸ್ಸು ಕೊಟ್ಟು ಖಂಡಿತವಾಗ್ಲೂ ಅದಕ್ಕೆ ಒಂದು ಫಲ ಇದ್ದೇ ಇರುತ್ತೆ. ಹಾಗೇನೆ ಇಲ್ಲೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಎಷ್ಟು ಅರ್ಜೆಂಟಲ್ಲಿ ಮಾಡಿದೆ ಗೊತ್ತಾ ಸ್ನೇಹಿತರೆ, ಆದ್ರೂ ಆಗ್ಲೇ ಇಲ್ಲ ಕೊಟ್ಟು ಕಳ್ಸೋದಿಕ್ಕೆ. ಈ ಹಬ್ಬದ ದಿನನೇ ಹೊರಟಿದ್ರಿಂದ ಬಸ್ಗಳು ಬೇರೆ ರಶ್ಶು, ನಮಿಗೂ ಒಬ್ಬನೇ ಕಳಿಸ್ತೀವಿ ಆ ತರ ಇದು ಸ್ನೇಹಿತರೆ. ಹೆಚ್ಚಿಗೆ ಯಾವಾಗ್ಲೂ ಈಗ ಒಂದು 3 ಸಲನ ಇದು 4ನೇ ಸಲ ಏನೋ ಒಬ್ಬೊಬ್ನಿಗೆ ಕಳ್ಸಿರುವಂತದ್ದು. ಯಾಕಂದ್ರೆ ತುಂಬಾ ದೂರ ಹೋಗ್ಬೇಕು, ನಿದ್ದೆ ಮಾಡ್ಬಿಡ್ತಾನೆ ಕೆಲವೊಂದ್ಸಲ. ನಾವು ಅಷ್ಟೇ ನಿದ್ದೆ ಮಾಡ್ತೀವಿ, ಅವ್ರ ಪಾಪ ಇದ್ರಂದ್ರೆ ಇದು ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಇದು ಏನಂದ್ರೆ ಭಯ ಅಂಜಿಕೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದ್ರೂನು ಅವನಿಗೆ ಊರಲ್ಲಿ ನಾನು ಗಣಪತಿ ತಗೊಂಡ್ ಬರ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ, ನೋಡ್ಬೇಕು ಅನ್ನುವಂಥದ್ದು ಇದು. ಹಾಗಾಗಿ ಇರ್ಲಿ ಪರವಾಗಿಲ್ಲ ಹೋಗ್ ಬರ್ಲಿ ಅಂತ ಹೇಳಿ ಕಳ್ಸಿದಂಥದ್ದು. ಗಣಪತಿ ಬಿಡೋ ದಿನ ಕಳ್ಸೋಣ ಅಂದ್ರೆ ಅವ್ನ್ ಬರ್ತಡೇನೆ ಬಂದ್ಬಿಡುತ್ತೆ ಅವತ್ತೇ ದಿನ ಸ್ನೇಹಿತರೆ. ಹಾಗಾಗಿ ಪರವಾಗಿಲ್ಲ, ಇವ್ ಮುಂಚೆನೆ ಹೋಗ್ ಬರ್ಲಿ, ಗಣಪತಿ ಆಶೀರ್ವಾದ ಅವನು ಹುಟ್ಟಿದ ಹಬ್ಬಕ್ಕೂ ಸಿಗ್ಲಿ ಅನ್ನುವಂಥದ್ದು ಒಂದಿದು. ಹಾಗೇನೆ ಇಲ್ಲಿ ರವೆ ಉಂಡೆ ರೆಸಿಪಿ ಮಾಡ್ತಾ ಇದೀನಿ ನೋಡಿ, ಸಿಂಪಲ್ ಆಗಿ ಸ್ನೇಹಿತರೆ. ಸಕ್ಕರೆ ಎಲ್ಲ ಏನಂದ್ರೆ ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕೊಂಡು. ನಂತರ ಏನ್ ನಾನು ತೋರಿಸಿದ್ನಲ್ವ 3/4 ಕಪ್ಪು ಸಕ್ಕರೆಗೆ 1 ಕಪ್ಪು 1 ಬಟ್ಲು ಸ್ನೇಹಿತರೆ. ಕಪ್ ಅಂದ್ರೆ ನೀವು ಯಾವ್ದ್ರಲ್ಲಾದ್ರೂ ಸೇಮ್ ಅಳತೆ ಇದು ಮಾಡ್ಕೊಳ್ಳೋದಾದ್ರೆ ನಾನು ಹೇಳ್ತಾ ಇರುವಂತದ್ದು. ನಾನು ಇದ್ರಲ್ಲಿ 1 3/4 kg ಅಷ್ಟು ರವೆದು ಮಾಡಿರುವಂತದ್ದು ಸ್ನೇಹಿತರೆ. ಹಾಗೇನೆ ಇಲ್ಲಿ ಬಂದ್ಬಿಟ್ಟು ನಾನು ತುಪ್ಪ ಎಲ್ಲ ಊರ್ ಕಡೆ ಬಂದ್ಬಿಟ್ಟು ಅಷ್ಟೇನೆ, ನಾವು ಅಷ್ಟೇನೆ ತುಪ್ಪ ಹಾಗೇನೆ ಹಾಲು ಎಲ್ಲ ತಿನ್ನಲ್ಲ. ಸ್ವಲ್ಪ ಅದು ತಿನ್ನಕ್ ಹೋದ್ರಂದ್ರೆ ನಮಗೆ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಕೈ ಕೊಟ್ಬಿಟ್ರು ಬೇಡ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತೀನಿ ಸ್ನೇಹಿತರೆ. ಯಾವಾಗ್ಲೂ ಕೊಬ್ಬರಿ ಎಣ್ಣೆ ಅಂತೂ ಇದ್ದೇ ಇರುತ್ತಲ್ವಾ. ಹಾಗಾಗಿ ತುಪ್ಪ ಎಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡ್ರು ಸ್ವಲ್ಪ ಕೆಲವೊಬ್ರು ತಿಂತಾರೆ, ಕೆಲವೊಂದ್ಸಲ ದ್ರಾಕ್ಷಿ ಬಂದ್ಬಿಟ್ಟು ತೆಗ್ದಾಕ್ ತಿಂತಾರೆ. ಹಾಗಾಗಿ ಏನು ಹಾಕಿಲ್ಲ, ಸಕ್ಕರೆ, ಏಲಕ್ಕಿ ಹಾಗೇನೆ ರವೆ ಇಷ್ಟನ್ನೇ, ಮತ್ತೆ ತೆಂಗಿನಕಾಯಿ ತುರಿ ಹಾಕಿದೀನಿ, ಫ್ರೆಶ್ ಆಗಿರುವಂತದ್ದು ತೆಂಗಿನಕಾಯಿ ತುರಿ ಹಾಕಿ ಮಾಡ್ಬಿಟ್ರೆ ಸೂಪರ್ ಆಗಿರುತ್ತೆ. ಇದೇನು ಊರಿಗೆ ಇಲ್ಲಿ ಮನೆಯಲ್ಲಿಂದ ಬೇಗನೆ ಖಾಲಿ ಆಗುತ್ತಲ್ವಾ. ಹಾಗಾಗಿ ನೋಡಿ ಎಲ್ಲ ಚೆನ್ನಾಗಿ ರವೆ ಘಮ ಘಮ ಅಂತ ಪರಿಮಳ ಬರೋವರೆಗೂ ರುಬ್ಕೊಳ್ತಾ, ಅದ್ರ ಜೊತೆಗೆ ಹಾಗೇನೆ ತೆಂಗಿನಕಾಯಿ ತುರಿ, ರವೆ, ಇದು ಸಕ್ಕರೆ ಎಲ್ಲ ಸೇರಿಸ್ಕೊಂಡು ನೋಡಿ ಇಲ್ಲಿ ಬಿಸಿ ನೀರು ಕಾಯಿಸಿರುವಂತದ್ದು. ಇದ್ರ ಬದಲಿಗೆ ಹಾಲು ಹಾಕೊಳ್ಬೋದು ಸ್ನೇಹಿತರೆ. ಉಗುರು ಬೆಚ್ಚಗಿರುವಂತ ಆ ಹಾಲನ್ನ ಹಾಕೊಂಡ್ಬಿಟ್ಟು ಕಲ್ಸೋದ್ರಿಂದ, ಕಟ್ಟೋದ್ರಿಂದ, ಉಂಡೆ ಕಟ್ಟೋದ್ರಿಂದ ತುಂಬಾ ಚೆನ್ನಾಗ್ ಬರುತ್ತೆ. ಆದ್ರೆ ನಾನು ಹೇಳಿದ್ನಲ್ವ ಮುಂಚೆನೆ, ಹಾಗಾಗಿ ನಾ ಹಾಲನ್ನು ಉಪಯೋಗಿಸಿಲ್ಲ, ಏನಿಲ್ಲ ಸ್ನೇಹಿತರೆ. ದೇವ್ರ ನೈವೇದ್ಯಕ್ಕೆ ಮಾಡಿದಾಗ ಖಂಡಿತವಾಗ್ಲೂ ತುಪ್ಪ ಬಳಸ್ಬೇಕು, ಒಳ್ಳೇದು. ಆದ್ರೂನು ಏನ್ ಮಾಡ್ಬೇಕು, ಈ ರೀತಿಯಾಗಿದ್ದಾಗ ಏನು ಮಾಡೋದಿಕ್ಕಾಗಲ್ಲ. ಹಾಗಾಗಿ ಇದೇ ರೀತಿಯಾಗಿ ಮಾಡಿರುವಂತದ್ದು. ನಮ್ಮೂರ್ ಕಡೆ ಸ್ನೇಹಿತರೆ ಪ್ರತಿ ಮನೆಯಲ್ಲೂ ಏನ್ ಗಣಪತಿ ಪ್ರತಿಷ್ಠಾಪನೆ ಮಾಡೋದಿಲ್ಲ. ಅದು ಹಿಂದಿನಿಂದನೂ ನಡೆಸ್ಕೊಂಡ್ ಬಂದಿಲ್ಲ, ಇವಾಗ್ಲೂನು ಅದೇ ಮುಂದುವರೆದಿದೆ. ಹಾಗೇನೆ ಇನ್ನೊಂದೇನಂದ್ರೆ ಎಲ್ರುನು ಮನೆಗೆಲ್ಲ ಸೇರ್ಕೊಂಡು, ಅಂದ್ರೆ ಎಲ್ರುನು ಮನೆಗೆ ಈಗ ಒಂದು 100 ರೂಪಾಯಿನೋ 200 ರೂಪಾಯಿನೋ ಈ ರೀತಿಯಾಗಿ ದುಡ್ಡು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಹಾಕೊಂಡು ಗಣಪತಿ ತಗೊಂಡ್ಬಂದು
ಪ್ರತಿಷ್ಠಾಪನೆ ಮಾಡಿ ಅಲ್ಲೇನೆ ಪ್ರತಿದಿನ ಒಬ್ಬೊಬ್ರು ಪೂಜೆ ಮಾಡಿಸ್ತಾ ಇರ್ತಾರೆ. ಅದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ರು ಸೇರ್ಕೊಳ್ತಾರೆ. ಅದು ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಚಂದ ಸ್ನೇಹಿತರೆ, ಅದ್ ನೋಡೋದಕ್ಕೇನೆ ಚೆನ್ನಾಗಿರುತ್ತೆ. ನಮ್ಮೂರ್ ಕಡೆ ಮಾಡುವಂತದ್ದು ಹಾಗೇನೆ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ಅವರು ಎಲ್ರ ಮನೆಯಲ್ಲೂ ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ. ಇಷ್ಟು ಪುಟ್ಟ ಪುಟ್ಟ ಗಣಪತಿ ತಗೊಂಡ್ ಬರ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಖಂಡಿತವಾಗ್ಲೂ ಗಣಪತಿನ ಮಣ್ಣಿನಲ್ಲಿ ಮಾಡಿರುವಂತ ಗಣಪತಿ ಪೂಜಿಸ್ಬೇಕು. ಅದ್ರಲ್ಲೂ ಏನ್ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಮಕ್ಕಳಿರೋ ಮನೆಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾನೇ ಒಳ್ಳೇದು. ಆದ್ರೆ ಪದ್ಧತಿ ಇಲ್ಲ ಅಂದ್ರೆ ಯಾರು ಮಾಡಕ್ ಹೋಗಲ್ಲ. ಹಾಗೇನೆ ನಮ್ಮ ಮನೆಯಲ್ಲಿ ಏನಂದ್ರೆ ಪ್ರತಿನಿತ್ಯ ಪೂಜೆಗೆ ಇಟ್ಕೊಂಡಿವಲ್ವಾ, ಅದೇ ಗಣಪತಿಗೆನೆ ಪೂಜೆ ಮಾಡುವಂತದ್ದು ಸ್ನೇಹಿತರೆ. ಹಾಗೇನೆ ಗಣಪತಿ ಎಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರುವಂತದ್ದು ಈ ರೀತಿಯಾಗಿರುತ್ತೆ. ಆ ಅದು ಅವ್ರವ್ರ ಒಂದು ಇದು ಸ್ನೇಹಿತರೆ. ಹಾಗೇನೆ ಗಣಪತಿ ಪೂಜೆ ಮಾಡ್ಬೋದು. ಯಾರು ಈ ತರ ಸೋದರ ಮಾವದಿರು ಯಾರು ಇರ್ತಾರಲ್ವಾ, ಅವರು ಸೋದರ ಮಾವ ಅವ್ರಿಗ ಒಂದ್ ವರ್ಷ ಕೊಡ್ಸಿದ್ರೆ ನೆಕ್ಸ್ಟ್ ಇಯರ್ ಇಂದ ನಾವು ತಗೊಂಡ್ ಬರೋದಿಕ್ಕೆ ಇದಾಗುತ್ತೆ, ಅಂದ್ರೆ ದಾರಿ ಆಗುತ್ತೆ. ಆ ರೀತಿಯಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ನಾವ್ ಇಷ್ಟ ದಿನ ಮಾಡ್ಕೊಂಡ್ ಬಂದಿಲ್ಲ, ಮತ್ತೇನಕ್ಕೆ, ಹಾಗೇನೆ ಇರ್ಲಿ, ಎಲ್ಲ ಭಗವಂತನ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ಳೋದು. ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಅಲ್ಲಿಗೆ ನಮ್ ಕೈಲಾಗಿದಷ್ಟು ಕೊಟ್ಬಿಟ್ಟು ಇದನ್ನ ಮಾಡುವಂತದ್ದು ಸ್ನೇಹಿತರೆ. ಹೀಗಿರುತ್ತೆ. ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ. ಹಾಗೇನೆ ನೀವೆಲ್ಲ ಯಾವ ರೀತಿ ಆಚರಣೆ ಮಾಡಿದ್ರಿ ತಿಳಿಸಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.